1 ಎಕರೆ 32 ಕುಂಟೆ. ಇಲ್ಲಿ ಖಾಲಿ ಏನು ಬೆಳ್ಕೊಟ್ಟಿದೆ, ಎಡಬಲ ಉತ್ತಿದ್ದಾರೆ, ರೆಡ್ ಸಾಯಿಲ್ ಅದಿಲ್ಲ. ಇಲ್ಲೂ ಮಲ್ಟಿಪಲ್ ಆ್ಯಂಗಲ್ ಬರುತ್ತೆ. ಈ ಥರ ಕೆರೆ ಏರಿಗೆ ಪಕ್ಕದಲ್ಲಿ ಕೆರೆ. ಈ ಕೆರೆ ಏರಿಗೆ ಇಲ್ಲಿ ಏನು ಕಾಣಿಸ್ತದೆ ಗ್ರೀನಿಶು, ಒಂದು ಎಕರೆ 32 ಕುಂಟೆ ಪಟ್ಟ. ಸಾಯಿಲ್ ಕಂಡೀಷನಿಂಗ್ ಇದೆ, ಲ್ಯಾಂಡ್ ಡೌನ್ಲಿದೆ. ಬಟ್ ಕೆರೆಯಿಂದ ಏನೋ ಓವರ್ಫ್ಲೋ ಬರಲ್ಲ. ಅಳತೆ ಅದ್ಬಸ್ತು ಎಲ್ಲ ಆಗಿದೆ. ಫ್ರಂಟಲ್ಲಿ ಈ ಥರ ಸ್ಟಾರ್ಟ್ ಆಗಿ ಮುಂದೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನೋಡಿ, ಎಡಗಡೆಯವರು ಅವ್ರವ್ರ ಅದ್ಬಸ್ತಿಗೆ ಕಲ್ಲು ಹಾಕ್ಕೊಂಡಿದ್ದಾರೆ. ರೆಡ್ ಸಾಯಿಲ್ ನೋಡ್ಬೋದು ಇಲ್ಲಿ ಅಕ್ಕಪಕ್ಕ ಎಲ್ಲ. ಆಮೇಲೆ 360 ಡಿಗ್ರಿ ಇಲ್ಲಿ ವ್ಯೂ. ಆದರೆ 1 ಕಿಲೋಮೀಟ್ರ್ ಮಣ್ಣು ರೋಡು, ಕಾರು, JCB, ಲಾರಿ ಏನು ಬಂದರೂ ಆರಾಮಾಗಿ ಬರ್ತದೆ. ಇದೊಂದು ಒಳ್ಳೆ ಮಾವಿನ ಮರ. ಇದು ಬಹುಶಃ ಹಿಂದೆ ಪೂರ್ವಜರು ಹಾಕಿದ್ದು ಮಾವಿನ ಮರ. ಬೃಹತ್ ಆಕಾರವಾಗಿ ಬೆಳೆದಿದೆ. ನೋಡಿ, ಎಡಗಡೆಯವರು ಜಮೀನಿಂದ ಅವರವ್ರ ಜಮೀನು ಅದ್ಬಸ್ತು ಏನಿದೆ ಅಷ್ಟಕ್ಕೆ ಬೇಲಿ ಹಾಕ್ಕೊಂಡಿದ್ದಾರೆ. ಬೃಹದಾಕಾರವಾಗಿರುವಂಥ ಮರ. ಇಲ್ಲಿ ಹಿಂದೆ ಅಲ್ಲಿ ಒಂದು ಸಣ್ಣ ಮನೆ ಕಾಣಿಸ್ತಿದೆಯಲ್ಲ, ಅದ್ರ ಹಿಂದೆ ಒಂದು ಒಣಗಿರೋ ಮರ ಕಾಣಿಸ್ತಿದೆ ನೋಡಿ. ಅಲ್ಲಿವರೆಗೂ 1 ಎಕರೆ 32 ಕುಂಟೆ. ಒಂದು ಎಕರೆ 32 ಕುಂಟೆ. ಈ ಥರ ಪ್ಯೂರ್ ರೆಡ್ ಸಾಯಿಲು. ನೀವು 360 ಡಿಗ್ರಿ ಆ್ಯಂಗಲ್ ನೋಡಿದ್ರು ರೆಡ್ ಸಾಯಿಲು, ನೀರಾವರಿ ಪ್ರದೇಶ. ಇಲ್ಲಿ ಪಕ್ಕದಲ್ಲೇ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಸ್ವಲ್ಪ ನೀವು ಹಂಗೆ ಕಣ್ಣಾಡಿಸೋದ್ರೆ ಮಳೆ ನೀರು ಸ್ಟೋರ್ ಆಗುವಂಥ ಒಂದು ಕೆರೆ ಇದೆ. 1 ಎಕರೆ 32 ಕುಂಟೆ. ಜನರಲ್ ಕ್ಯಾಟಗರಿ ಇರುವಂಥ ಪ್ರಾಪರ್ಟಿ. ಪ್ರೈಸು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ನೋಡಿ. ಬೆಂಗಳೂರಿಂದ 90 ಕಿಲೋಮೀಟ್ರು. ಅನ್ಬಿಲಿವಲ್ ಪ್ರೈಸ್. ಸುತ್ತಲೂ ನೋಡ್ಬೋದು 360 ಡಿಗ್ರಿನಲ್ಲಿ. ಬೆಟ್ಟ ಇರುವಂಥ ಜಾಗ. ರೋಡ್ ಮಾತ್ರ 1 ಕಿಲೋಮೀಟ್ರ್ ಮಡ್ ರೋಡು. ಫ್ಯೂಚರಲ್ಲಿ ಕಾಂಕ್ರೀಟು, ಟಾರು ಏನೋ ಒಂದು ಆಗುತ್ತೆ. ಇದೇ ಕೆರೆ ಏರಿಯಿಂದ ಡೌನ್ಗಿರುವಂಥ 1 ಎಕರೆ 32 ಕುಂಟೆ. ಅದು ಖಾಲಿ ಬೀಳೇನಿದೆ. ಕೆರೆಗೂ ಇದಕ್ಕೂ ಓವರ್ಫ್ಲೋ ಏನೂ ಆಗಲ್ಲ. ಇದು ಕೂಡ ಲೋಯರ್ ಲೆವೆಲ್ ಇದೆ, ಲ್ಯಾಂಡ್ ಕೂಡ ಲೋಯರ್ ಲೆವೆಲ್ ಇದೆ. ಈ ಥರ ಒನ್ ಕಿಲೋಮೀಟ್ರ್ ಮಡ್ ರೋಡು.
ತೋರಿಸಿದ್ನಲ್ಲ ಒಂದು ರೆಸಿಡೆನ್ಷಿಯಲ್ ಸ್ಕೂಲು ಊರು ಅಂಥೇಳಿ, ಅಲ್ಲಿಂದ 1 ಕಿಲೋಮೀಟ್ರು.